ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ನಾರ್ಮಲ್ ಮ್ಯಾಗಿನ ಬಳಸಿ ಚೈನೀಸ್ ನೂಡಲ್ಸ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಇದಕ್ಕೆ ಸ್ವಲ್ಪ 1-2 ಸೆಕೆಂಡ್ ಫ್ರೈ ಮಾಡಬೇಕಷ್ಟೇ. ತುಂಬ ಸಾಫ್ಟು ಆಗಬಾರ್ದು, ಯಾಕಂದರೆ ಈರುಳ್ಳಿಯಲ್ಲಿ ಹಾಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ. ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಕ್ಯಾಪ್ಸಿಕಮ್, ನಿಮಗೆ ಬೇಕಂದರೆ ಕ್ಯಾರೆಟ್ ಹಾಕೊಬೋದು, ಬೀನ್ಸ್ ಹಾಕೊಬೋದು, ಆದರೆ ನಮಗದು ಬೇಕಾಗಿರಲಿಲ್ಲ, ಅದಕ್ಕೆ ನಾವು ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಹಾಕ್ಕೊಂಡ್ವಿ. ಎಲೆಕೋಸು ತುಂಬಾ ರುಚಿಯಾಗಿತ್ತು. ಇದಂತೂ ನೀವು ಸ್ನ್ಯಾಕ್ಸ್ ಟೈಮ್ಗೆ ಮಕ್ಕಳಿಗೆ ಒಂದು ಸತಿ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಎಲೆಕೋಸನ್ನು ಹಾಕಿಕೊಂಡಿದ್ದೀವಿ. ಹಾಕ್ಕೊಂಡು ಎಲೆಕೋಸೆಲ್ಲ ಒಂದು ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಹಸಿ ವಾಸನೆ ಹೋಗಬೇಕು ಅಷ್ಟೇ. ಹಸಿ ವಾಸನೆ ಹೋಗಿದ ನಂತರ ಇದಕ್ಕೆ ಒಂದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇದು ಗ್ರೀನ್ ಚಿಲ್ಲಿ ಸಾಸ್ ಹಾಕಿಕೊಳ್ಳಿ. ನಾವು ಇವತ್ತು 2 ಸ್ಪೂನ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ನಂತರ 1.5 ಸ್ಪೂನು ಸೋಯಾ ಸಾಸ್, ಇದು ಕಲರ್ಗಷ್ಟೇ ಇದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ಇದ್ದರೆ ನೀವು ಟೊಮೆಟೊ ಸಾಸನ್ನು ಹಾಕ್ಕೊಬೋದು. ನಮ್ಮ ಹತ್ರ ಟೊಮೆಟೊ ಸಾಸ್ ಇರಲಿಲ್ಲ, ಅದಕ್ಕೆ ನಾವು ಟೊಮೆಟೊ ಸಾಸ್ ಹಾಕಿರಲಿಲ್ಲ. ನಂತರ ಇದಕ್ಕೆ ನಾವು ಮ್ಯಾಗಿ ಪ್ಯಾಕೆಟಲ್ಲಿ ಮ್ಯಾಗಿ ಮಸಾಲ ಪೌಡ್ರ್ ಬರುತ್ತಲ್ವಾ, ಅದನ್ನು ಹಾಕ್ಕೊತಾ ಇದ್ದೀವಿ. ಒಂದು ಚಿಕ್ಕ ಪ್ಯಾಕೆಟು ಹಾಕ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಅದು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ ಇದನ್ನು. ನಂತರ ಒಂದು ಪ್ಯಾನಿಗೆ ಒಂದೆರಡು ಬೌಲು, ಅಂದರೆ ಒಂದು ಪ್ಯಾಕೆಟ್ ಮ್ಯಾಗಿಗೆ 1-2 ಬೌಲು ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಎಣ್ಣೆ ಮತ್ತು ಉಪ್ಪು ಏನಕ್ಕೆ ಹಾಕೋದು ಅಂತ ಅಂದರೆ, ಎಣ್ಣೆ ಏನಕ್ಕೆ ಹಾಕೋದು ಅಂತ ಅಂದರೆ ಚೆನ್ನಾಗಿ ಬೆಂದ ನಂತರ ಮ್ಯಾಗಿ ಎಲ್ಲ ಅಂಟ್ಕೊಳ್ಬಾರ್ದು, ಬಿಡಿ ಬಿಡಿಯಾಗಿರಬೇಕು, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಚೆನ್ನಾಗಿ ಇದು ಮ್ಯಾಗಿ ಎಲ್ಲ ಚೆನ್ನಾಗಿ ಬೇಯಬೇಕು. ಮ್ಯಾಗಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಮಾಡಿಟ್ಕೊಂಡಿರ್ತೀವಲ್ವ ಆ ಸಾಸ್ ಗೊಜ್ಜನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಎಲ್ಲನೂ ಹಾಕಿ ಮ್ಯಾಗಿನ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಂತೂ ತುಂಬ ರುಚಿಯಾಗಿತ್ತು, ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಮತ್ತೆ 2 ಸೆಕೆಂಡ್ ಸ್ಟವ್ ಆಫ್ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ, ಕಲಿಸ್ತಾ ಇದ್ದೀವಿ. 2 ಸೆಕೆಂಡು ಸ್ಟವ್ನ ಆನ್ ಮಾಡಿಬಿಟ್ಟು ಒಂಚೂರು ಬೇಯಲು ಬಿಡಿ ಅಷ್ಟೇ, ತುಂಬ ಬೇಯಿಸಬಾರ್ದು, ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ 1-2 ಸೆಕೆಂಡಷ್ಟು ಬಿಟ್ಬಿಟ್ಟು 2 ಸೆಕೆಂಡಷ್ಟು ಇದೇ ಥರನೇ ಮಿಕ್ಸ್ ಮಾಡ್ತಾ ಇರಬೇಕು ಅಷ್ಟೇ. ಚೈನೀಸ್ ಮ್ಯಾಗಿ ನೂಡಲ್ಸ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.